ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬಿಜೆಪಿಯವರ ವೈಫಲ್ಯಗಳ ಬಗ್ಗೆ ಆರೋಪ ಪಟ್ಟಿ ಕೊಡ್ತು. ಅದಕ್ಕೆ ರಾಜ್ಯ ಸರ್ಕಾರ ಆಕ್ರೋಶಗೊಂಡು ಮಾನನಷ್ಟ ಮೊಕದ್ದಮೆ ಹಾಕತ್ತಂತೆ. ಹೆಂಗಾಗ್ತಾರೆ ಎಚ್ ಕೆ ಪಾಟೀಲ್ರು? ಅವರು ಸುಳ್ಳು ಅಪಪ್ರಚಾರ ಮಾಡಿದ್ರು, ಸುಮ್ಮನೆ ಇರಬೇಕಾ ಅಂತ. ನೀವೇನು ಕತೆ ಕಾಯ್ತಾ ಇದ್ರ? ನೀವೇನು ಮಾಡಿದ್ರಿ? ಆಗ ನೀವು ಮಾಡಿದ್ದು ಅದೇ ಕಚಡ ಕೆಲಸನೇ. ಹಂಗಾರೆ ಇದು ಕಚಡ ಅನ್ನೋದಾದ್ರೆ ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ವಲ್ಲ ಅಂತಾರೆ. ಅವ್ರು ಕಂಪ್ಲೇಂಟ್ ಕೊಡಲಿಲ್ಲ ಅಂತ. ಓಹೋ ಚೆನ್ನಾಗಿದೆ. ನಿಮ್ಮ ಅಧ್ಯಕ್ಷರನ್ನ ಕೇಳಿ ಹಂಗಾರೆ ಆ ಪೋಸ್ಟರ್ ಅಂಟಿಸಿದ್ದಿನ ಅವ್ರು ಏನಂದಿದ್ರು ಅಂತ. ಇವೆಲ್ಲ ರಾಜಕಾರಣದಲ್ಲಿ ಬರುತ್ತೆ ಹೋಗುತ್ತೆ, ಸಹಿಸ್ಕೋಬೇಕಷ್ಟೆ ಅಂತ ಅಂದಿದ್ರಲ್ಲ. ನಿಮ್ಮ ಅಧ್ಯಕ್ಷರನ್ನ ಕೇಳಿ. ಪ್ರಯೋಜನ ಇಲ್ಲ ಇವ್ರಿಗೆ ಹೇಳಿ. ಅವತ್ತಿದ್ದ ಮುಖ್ಯಮಂತ್ರಿಗೆ ಹೇಳಬೇಕದನ್ನು. ಯಾಕೆ ಅದನ್ನು ಪ್ರಶ್ನೆ ಮಾಡಲಿಲ್ಲ? ಕತ್ತೆ ಕಾಯ್ತಾ ಇದ್ರು ಅವತ್ತಿದ್ದ ಮುಖ್ಯಮಂತ್ರಿ. ಅಷ್ಟು ಹೇಳಿದ್ರು ಎಲ್ಲ ಹಾಕ್ರಿ ಹೆಂಗ್ರಿ 40% ಅಂತ ನಿಮ್ಮ ಮೇಲೆ ಹಾಕಿಸ್ಕೋತೀರಿ, ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ ಅಂತ. ನನಗೇನೂ ಇಲ್ಲ ಅಂತ ಅವ್ರ ಪಡ್ಗೆ ಅವರಿದ್ರು ಒರೆಸ್ಕೊಂಡು ಅನುಭವಿಸ್ಲಿ ಈಗ. ಎಸ್, ಸಿವಿಲ್ ಪ್ರಕರಣಗಳಲ್ಲಿ ನ್ಯಾಯದಾನ ಪದ್ಧತಿಯಲ್ಲಿ ಸುಧಾರಣೆಗಾಗಿ ಕೇಂದ್ರದ ಕಾನೂನು ಸಿವಿಲ್ ಪ್ರಕ್ರಿಯೆ ಸಂಹಿತೆಗೆ ಕರ್ನಾಟಕ ಸರ್ಕಾರ ತಿದ್ದುಪಡಿಯನ್ನು ತಂದಿದ್ದು, ತಿದ್ದುಪಡಿ ಕಾಯ್ದೆಗೆ ರಾಷ್ಟ್ರಪತಿಗಳು ಅಂಕಿತವನ್ನು ಹಾಕಿದ್ದಾರೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ಕುರಿತಾಗಿ ಮಾತನಾಡಿದ್ದಾರೆ. ತಿದ್ದುಪಡಿಯಲ್ಲಿ ಕಡ್ಡಾಯವಾಗಿ 2 ತಿಂಗಳ ಒಳಗೆ ರಾಜಿ ಸಂಧಾನ ಆಗಬೇಕು. ರಾಜಿಗೆ ಒಪ್ಪದಿದ್ರೆ ಪ್ರಕರಣದ ದಾಖಲಾದಂತಹ 24 ತಿಂಗಳಲ್ಲಿ ಇತ್ಯರ್ಥ ಮಾಡೋ ನಿಯಮ ಇದಾಗಿದೆ. ಪ್ರಕರಣಗಳಲ್ಲಿ 2 ತಿಂಗಳದೊಳಗಾಗಿ ತಾರ್ಕಿಕ ಅಂತ್ಯ ಕಾಣಬೇಕು. ಪ್ರಕರಣ ದಾಖಲಾದ 24 ತಿಂಗಳಲ್ಲಿ ಇತ್ಯರ್ಥವಾಗಿ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಸುನಿಶ್ಚಿತಗೊಳಿಸುವ ಶಾಸನ. ಅರಮನೆಯದು ಜಮೀನು ಸ್ವಾಧೀನ ವಿಚಾರದಲ್ಲಿ ಅದಕ್ಕೆ TDR ಕೊಡೋ ವಿಚಾರ ಇದೆ. 3,000 ಚಿಲ್ಲರೆ ಕೋಟಿ ಒಂದು ಬೆಂಚ್ ಕೊಟ್ಟಿದ್ದಾರೆ, ಒಂದು ಪೀಠ ಸುಪ್ರೀಂ ಕೋರ್ಟಲ್ಲಿ. ಅದಕ್ಕೆ ಈಗ ರಾಜ್ಯ ಸರ್ಕಾರ ಮುಖ್ಯ ನ್ಯಾಯಮೂರ್ತಿ ಅವರ ಪೀಠಕ್ಕೆ ಮತ್ತೆ ಹೋಗಿದ್ದಾರೆ ಮರುಪರಿಶೀಲನೆ ನಡೆಸಿ. ಅವ್ರು ಕೇಳಿದರೆ ಒಬ್ಬರು ಕೊಟ್ಟಿದ್ದ ತೀರ್ಪಿಗೆ ನಾವೆಂಗೆ ಬರೋದು ಅಡ್ಡ ಅಂತ. ಆಮೇಲೆ ಕಪಿಲ್ ಸಿಬಾಲ್ ಲಾಗ ಹಾಕಿ ಮೇಲೆ ಕೆಳಗೆ ವಾದ ಮಾಡಿ ಕರಿ ಬೀಳಿ ಮಾಡಿ ಕಾಳಿ ಏನೋ ಮಾಡಿದ್ದಾರೆ ಒಂದಷ್ಟನ್ನು. ಅದಕ್ಕೆ ಅವ್ರು ಆಯ್ತಪ್ಪ ನಾಳೆ ಕೇಳ್ತೀವಿ ಬಿಡಿ ಅಂದಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ NV ಅಂಜಾರಿಯಾರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನೇಮಕ ಮಾಡುವಂತೆ ಸುಪ್ರೀಂ ಕೋರ್ಟ್ ಕೊಲಿಜಿಯಂ ಶಿಫಾರಸು ಮಾಡಿದೆ. ಅಂಜಾರಿಯಾ ಜೊತೆಗೆ ಗುವಾಹಟಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಜಯ್ ಬಿಷ್ಣೋಯ್, ಬಾಂಬೆ ಹೈಕೋರ್ಟ್ ನ್ಯಾಯಮೂರ್ತಿ AS ಚಂದೂರ್ಕರ್ ಅವರನ್ನು ಶಿಫಾರಸು ಮಾಡಿದೆ. 3 ಹುದ್ದೆ ಖಾಲಿ ಇತ್ತು. ನ್ಯಾಯಮೂರ್ತಿ ಆಗಿದ್ದಂಥ ಖನ್ನಾ ಅವರು, ಬೇಲಾಯಂ ತ್ರಿವೇದಿ ಹಾಗೂ ಓಕಾ ಅವರು ಇಲ್ಲೇ ನಮ್ಮಲ್ಲೇ ಚೀಫ್ ಜಸ್ಟಿಸ್ ಆಗಿದ್ದವರು ಕರ್ನಾಟಕದಲ್ಲಿ. ಅವರು ಎಲ್ಲರೂ ಸುಪ್ರೀಂ ಕೋರ್ಟ್ ರಿಟೈರ್ ಆದ ಪರಿಣಾಮ ಈ 3 ಜನ ಈಗ ಬರ್ತಾರೆ. ನೋಡೋಣ ಮುಂದೇನು ಅಂತ. ಸಹಕಲಾವಿದೆಯ ಮೇಲೆ ಅತ್ಯಾಚಾರದ ಆರೋಪವನ್ನು ನಟ ಮನು ಜೈಲು ಪಾಲಾಗಿದ್ದಾರೆ. 14 ದಿನ ಹೋಗಿದ್ದಾನೆ. ಅದನ್ನು ಆರೋಗ್ಯ ಪರೀಕ್ಷೆ ಎಲ್ಲ ಮಾಡಿಸಿ ಕಳಿಸಿದ್ದಾರೆ ಅವ್ರನ್ನ. ಗೊತ್ತಿಲ್ಲ ಮುಂದೇನಾಗುತ್ತೋ. ಅವ್ರು ಬೇಲ್ಗೆ ಹಾಕ್ತಾರೆ. 14 ದಿನ ಹೋಗ್ಬಿಟ್ಟಿದ್ದಾರೆ ಅಂತ ತಕ್ಷಣ 14 ದಿನ ಇರಬೇಕು ಅಂತೇನಿಲ್ಲ. ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತಾರೆ, ಸಿಕ್ಕರು ಆಚೆ ಬರ್ತಾರೆ, ಇಲ್ಲದೇ ಇದ್ದರೆ ಇರ್ತಾರೆ ಒಳಗಡೆ ಅಷ್ಟೇ.